ಈ ಗ್ಲಾಸ್ ಹೊಡೆದಿದ್ನಾ? ಬೆಳಿಗ್ಗೆ 3:30 3:30 ಎದ್ದು ಸುಮಾರಲ್ಲಿ ಡಮಾರ್ ಅಂತ ಸೌಂಡು. ಆಟೋ ಬಂದಿತ್ತು. ಆಟೋಲ್ಲಿ 3 ಜನ ಇದ್ರು. ಅಲ್ಲಿಂದ ಹೋದವ್ರು ಮತ್ತೆ ನಾವು ಎದ್ದು ಹೋದ್ವಿ. ಅಲ್ಲಿ ಸಿಗ್ಲಿಲ್ಲ ಅವನು. ಫಾಲೋ ಮಾಡಿದ್ವಿ ಮಲ್ಲೇಶ್ವರದವ್ರಿಗೂ, ಸಿಗ್ಲಿಲ್ಲ ಅವನು. ಈಗ ನಮಗೆ ಗಾಡಿ ದುಡಿಯೋಕೆ ಇದೊಂದೇ ಆಧಾರ. ಹೊಸ ಗಾಡಿ ಇನ್ನ ಏನಾಗಿದೆ, ಏನು ಮಾಡಿದ್ದಾರೆ? ಗ್ಲಾಸ್ ಎಲ್ಲ ಹೊಡೆದಾಕಿದ್ದಾನೆ ಸರ್. ಇಟ್ಕಲ್ಲಿ ಗ್ಲಾಸ್ ಹೊಡೆದಿದ್ದಾನೆ. ಬ್ಯಾಕ್ ಗ್ಲಾಸ್, ರೈಟ್ ಸೈಡ್ ಫ್ರಂಟ್ ಮಿರರ್ ಹೊಡೆದಿದ್ದಾನೆ. ಈಗ ನಮಗೆ ಎಕ್ಸ್ಪೆಂಡಿಚರ್ ಎಲ್ಲ ತಿಂಗಳು ಬೇರೆ ಆಗಿದೆ. ವೆಹಿಕಲ್ ಇಲಾಖೆಗೆ ಸೇರಿಸಿರ ಅಟ್ಯಾಚ್ ಮಾಡಿ ಹೊಸ ಗಾಡಿ ಒಂದು ತಿಂಗಳ ಮೇಲೆ 7-8 ದಿನ ಗಾಡಿ ಸರ್. ಹಂಗಾಗಿ ನಮಗೆ ಸ್ವಲ್ಪ ಆರ್ಥಿಕ ಎಲ್ಲ ನಷ್ಟ ಮಾಡಿಬಿಟ್ಟಾರೆ. ಎಷ್ಟು ಖರ್ಚಾಗುತ್ತೆ ಅದು ಸರ್? ಆಗುತ್ತೆ ಇದೆಲ್ಲನೂ ಗ್ಲಾಸು ಅದೆಲ್ಲ ಬೀಡಿಂಗ್ ಎಲ್ಲನೂ ಆಗುತ್ತೆ ಸರ್. 40,000 50,000 ಸಾವಿರ ಆಗುತ್ತೆ. 50,000. ಇದೇ ಥರ ಇನ್ನೂ ಸುಮಾರು ಗಾಡಿಗಳಿಗೆ ಟೌನಲ್ಲಿ ಆಗಿದೆ. ಸುಮಾರು ಒಂದು 7-8 ಗಾಡಿಗೆ ಮಾಡಿದ್ದಾರೆ ಸರ್. 7-8 ಗಾಡಿ, ಒಂದು 10 ಗಾಡಿ ಅಂತೂ ಆಗಿದಾವೆ ಸರ್. ನೈಟ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಸ್ಟೇಷನ್ಗೆ ಬಂದಿದ್ದೀವಿ. ಏನು ಹೇಳಿದ್ರು ಸ್ಟೇಷನಲ್ಲಿ? ಏನು ಹೇಳಿದ್ರು? ಅದೇ ಈಗ ಮಾಜರ್ ಮಾಡೋಣ, ಸ್ಥಳ ಮಾಜರ್ ಮಾಡೋಣ ನಡೀರಿ ಅಂದ್ರೆ ಅದಕ್ಕೆ ಹೊರಟಿದ್ದೀವಿ ಸರ್. ಯಾರಾದರೂ ಹೊಡೆದಿರೋರು ಗೊತ್ತಿದ್ದಾರಾ? ಎಂತೂ ಯಾರು ಏನೈತೆ ಅಂತ ಗೊತ್ತಾಯ್ತಾ? ಹೊಡೆದಿರೋರು ಅಂದರೆ ನಮ್ಗೆ ಯಾರು ಅಂತ ಅನುಮಾನಿಸ್ಬೋದು ಯಾರೂ ಇಲ್ಲ. ಆದರೂ ಯಾರೋ ನೋಡಿ ಸರ್, ನೈಟೆಲ್ಲ ಈ ಥರ ಎಲ್ಲ ಮಾಡಿದ್ರು ಟೌನಲ್ಲಿ. ಪೊಲೀಸ್ನವರೆಲ್ಲ ಸ್ವಲ್ಪ ನೋಡಬೇಕು. ಕಂಪ್ಲೇಂಟ್ ತೊಗೊಂಡಿದ್ದಾರಾ? ಕಂಪ್ಲೇಂಟ್ ತೊಗೊಂಡಿದ್ದಾರೆ. ಸರಿ, ಹುಡುಕಿಸ್ತೀವಿ ಅಂತ ಏನು ಮಾಡ್ಕೊಡ್ತಾರೆ ಅಂತ ಏನು ಪರಿಹಾರ? ಓಕೆ. ತಮ್ಮ ಹೆಸರು? ಹರ್ಷ ಅಂತ ಸರ್. ಹರ್ಷ. ಓಕೆ.